ಕೇಂದ್ರದಿಂದ ಬರ್ತಾ ಇರೋ ಹಣದ ಲೆಕ್ಕ ಕೊಡಲಿ ಫಸ್ಟು. ಲೆಕ್ಕ ಕೊಡ್ದೇ ಇವರು ಸುಮ್ಮನೆ ಇದ್ದರೆ, ಈಗಾಗಲೇ ಕೇಂದ್ರದಿಂದ ನಾವು ಕೊಟ್ಟಿರೋದು ಎಷ್ಟು ಕೊಟ್ಟಿದ್ದೀವಿ ಲೆಕ್ಕ ಕೊಡ್ತಾ ಇದ್ದಾರಾ? ಕೊಡ್ತಾ ಇಲ್ಲ. ಇವ್ರು ಏನಕ್ಕೆ ಹೋಗ್ತಾ ಇರೋದು? ಚುನಾವಣೆ ನಾಟಕ. ಮೊದಲನೇದಾಗಿ ಇವ್ರಿಗೆ ಇರ್ತಕ್ಕಂಥ 52,000 ಕೋಟಿ ಸಾರ್ವಜನಿಕರಿದ್ದ ತೆರಿಗೆ ಹಣನ ಇವ್ರು ಎತ್ಕೊಂಡೋಗಿ ಗ್ಯಾರಂಟಿಗಳ ರೂಪದಲ್ಲಿ ಕೊಟ್ಟು ಇವತ್ತು ರಾಜ್ಯನ ಅಭಿವೃದ್ಧಿ ಇಲ್ದಂಗೆ ಮಾಡ್ತಾ ಇರೋಂಥದ್ದು ಇವರು. ಮತ್ತೆ ಕೇಂದ್ರಕ್ಕೆ ಹೋಗೋಂಥದ್ದು ಏನಿದೆ? ದಾನ ಮಾಡೋ ಯೋಚನೆ ಮಾಡಬೇಕಾಯ್ತು, ಗ್ಯಾರಂಟಿಗಳ ಸ್ಕೀಮ್ ಅನೌನ್ಸ್ ಮಾಡೋ ಯೋಚನೆ ಮಾಡಬೇಕಾಯ್ತು, ಡೆವಲಪ್ಮೆಂಟ್ಗೆ ಎಷ್ಟು ಬೇಕು, ಸ್ಯಾಲ್ರಿಗೆ ಎಷ್ಟು ಬೇಕು, ಪೆನ್ಷನ್ಗೆ ಎಷ್ಟು ಬೇಕು, ಯಾವುದು ಯೋಚನೆ ಮಾಡಿದೆ ಅಧಿಕಾರದ ದಾಹಕ್ಕೆ ಗ್ಯಾರಂಟಿಗಳು 5 ಗ್ಯಾರಂಟಿ 6 ಗ್ಯಾರಂಟಿ ಮಾಡಿದ್ಯಾರು? ಇವರೇ ತಾನೇ ಮಾಡಿದ್ದು. ಇವರಿಲ್ಲಿ ದಾನಗಳು ಮಾಡೋದು, ಅಲ್ಲೋಗಿ ಭಿಕ್ಷೆ ಬೇಡೋದು, ಇದು ಇವ್ರ ಪದ್ಧತಿ. 7ನೇ ತಾರೀಕು ಏನಕ್ಕೆ ಹೋಗಬೇಕು? ನೀವು ಚುನಾವಣೆ ಘೋಷಣೆ ಮಾಡೋಕ್ಕೆ ಮುಂಚೆ ನಿಮ್ಮ ಆಲೋಚನೆ ಇರಬೇಕಾಗಿತ್ತು. ಅದು ಇವತ್ತು ಮಾಡಿರೋ ತಪ್ಪಿಗೆ ಆಯಿತು, ಇವಾಗ ತಂದಿದ್ದೆ ದಾನಗಳು ಮಾಡೋಕ್ಕೆ ತಿರ್ಗಾ ಹೋಗ್ತಾ ಇರೋದು ಇವ್ರು, ಬೇರೆ ಏನಕ್ಕೂ ಅಲ್ಲ. ಲೋಕಸಭೆಯಲ್ಲಿ ಇನ್ನೊಂದಷ್ಟು ಗ್ಯಾರಂಟಿಗಳು ಅನೌನ್ಸ್ ಮಾಡೋಕ್ಕೆ. ಇದೆಲ್ಲ ನಾಟಕ ಇವ್ರದ್ದು. ಬಹುಶಃ ಪ್ರತ್ಯೇಕ ದೇಶ ಮಾಡೋದಕ್ಕೆ ಅದಕ್ಕೆ ಒಳ್ಳೆ ಸೂಕ್ತವಾದ ಆಲೋಚನೆ ಬಂದಿರಬೇಕು. ಯಾಕಂದರೆ 47ರಲ್ಲಿ ಜಿನ್ನ ಇದ್ದು ದೇಶ ವಿಭಜನೆ ಆಯಿತು. ಈಗೆಲ್ಲೋ ಇವಾಗ ಅವ್ರ ಪ್ರತಿರೂಪದಲ್ಲಿ ಇವರೇನಾದ್ರು ಬೇರೆ ಒಂದು ಸ್ಥಾನ ಮಾಡಬೇಕು ಅಂತ ಇರಬೇಕೇನೋ. ಮತ್ತೆ ಇನ್ನೇನು ಮತ್ತೆ ಏನಂತ ಹೇಳ್ಬೇಕು? ದೇಶ ವಿಭಜನೆ ಮಾಡ್ತಾ ಇರೋದು ಏನಕ್ಕೆ? ವಿಭಜನೆ ಮಾತು ಯಾಕೆ ಬೇಕು? ಸಂವಿಧಾನದಲ್ಲಿ ಇವರು ಪ್ರಮಾಣವಚನ ತೊಗೊಂಡಾಗ ಏನಂತ ತೊಗೊಂಡ್ರು? ಯಾರಾದರೂ ಮಾಡ್ತಾರಂತ ಮಾತು? ಆ ಮಾತನಾಡೋ ಮಾತಾ ಅದು? ದೇಶದ ರಕ್ಷಣೆ ಬಗ್ಗೆ ಯೋಚನೆ ಮಾಡಬೇಕು, ದೇಶನ ಒಗ್ಗೂಡಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದು ಬಿಟ್ಟು ಇವರು ದೇಶನ ಪ್ರತ್ಯೇಕವಾಗಿ ಮಾಡ್ತೀನಿ ಅಂದರೆ ಏನು ಹೇಳೋದು ಇಂಥವ್ರಿಗೆ? ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.